ಎಂಜಿನಿಯರಿಂಗ್ ಇಂಟೆಲಿಜೆನ್ಸ್ ಪರಿಹಾರಗಳು ಮತ್ತು ಎಂಜಿನಿಯರಿಂಗ್ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಲಹಾ ಸೇವೆಗಳಲ್ಲಿ ಜಾಗತಿಕ ಮುಂಚೂಣಿ ಕಂಪನಿಯಾಗಿರುವ ಎಲ್&ಟಿ ಟೆಕ್ನಾಲಜಿ ಸರ್ವೀಸಸ್ ಜಾಗತಿಕ ನಾವೀನ್ಯತೆಯ ಸವಾಲು ಆಗಿರುವ ಎಂಜಿನಿಯರಿಂಗ್ ಇಂಟೆಲಿಜೆನ್ಸ್ ಎಐ ಓಪನ್ ಹ್ಯಾಕ್ 2026 ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದೇ ಮೊದಲ ಬಾರಿಗೆ ಭಾರತ, ಅಮೆರಿಕ ಮತ್ತು ಯುರೋಪ್ನ 9 ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಆಯೋಜಿಸಿದ್ದ ಈ ಹ್ಯಾಕಥಾನ್ನಲ್ಲಿ ಬೆಂಗಳೂರು, ಮೈಸೂರು, ಚೆನ್ನೈ, ಹೈದರಾಬಾದ್, ಪುಣೆ, ವಡೋದರ, ಮುಂಬೈ, ಡಲ್ಲಾಸ್ ಮತ್ತು ಮ್ಯೂನಿಕ್ ನಗರಗಳ 770ಕ್ಕೂ ಹೆಚ್ಚು ತಂಡಗಳ 4,000 ಎಂಜಿನಿಯರ್ಗಳು ಭಾಗವಹಿಸಿದ್ದರು. ಕೃತಕ ಬುದ್ಧಿಮತ್ತೆ ಆಧಾರಿತ ಸಂಕೀರ್ಣ ಸ್ವರೂಪದ ಎಂಜಿನಿಯರಿಂಗ್ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪ್ರಯತ್ನ ನಡೆಸಿದರು. ಕಂಪನಿಯ ಕಾರ್ಯತಂತ್ರದ ಬೆಳವಣಿಗೆಯ ಆದ್ಯತೆಗಳಿಗೆ ಅನುಗುಣವಾಗಿ 500ಕ್ಕೂ ಹೆಚ್ಚು ಸವಾಲುಗಳನ್ನು ರೂಪಿಸಲಾಗಿತ್ತು. ಇವು ತಂತ್ರಾಂಶ ನಿರ್ಧರಿತ ಸಂಚಾರ, ಕೈಗಾರಿಕಾ ಘಟಕಗಳ ನಿರ್ಮಾಣ ಮತ್ತು ಆಧುನೀಕರಣ, ಇಂಧನ ಮತ್ತು ಯಾಂತ್ರೀಕರಣ, ಮುಂದಿನ ತಲೆಮಾರಿನ ಗಣಕ ವ್ಯವಸ್ಥೆ ಮತ್ತು ಕೃತಕ ಬುದ್ಧಿಮತ್ತೆ ಮೂಲಸೌಕರ್ಯ, ಡಿಜಿಟಲ್ ಉತ್ಪಾದನೆ, ವೈದ್ಯಕೀಯ ತಂತ್ರಜ್ಞಾನ ಹಾಗೂ ತಂತ್ರಾಂಶ ವೇದಿಕೆಗಳು ಮತ್ತು ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿದ್ದವು. ಹ್ಯಾಕಥಾನ್ನಲ್ಲಿ ಭಾಗವಹಿಸಿದ್ದ ತಂಡಗಳು ತಮ್ಮ ಕ್ಷೇತ್ರ ಪರಿಣತಿ ಮತ್ತು ಪ್ರವರ್ಧಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನಗಳನ್ನು ಸಂಯೋಜಿಸಿ ಉಪಯುಕ್ತ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಿವೆ. ಕೈಗಾರಿಕಾ ಯಾಂತ್ರೀಕರಣ, ಸೈಬರ್ ಸುರಕ್ಷತೆ, ಸ್ವಯಂಚಾಲಿತ ವ್ಯವಸ್ಥೆಗಳು, ಪೂರೈಕೆ ಸರಪಳಿ ಬುದ್ಧಿವಂತಿಕೆ, ಸಂಸ್ಥೆಗಳ ಕಾರ್ಯಕ್ಷಮತೆ ಸುಧಾರಣೆ ಮತ್ತು ಆರೋಗ್ಯ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಸಂಸ್ಥೆಗಳು ತಮ್ಮ ಉತ್ಪನ್ನಗಳು, ಕಾರ್ಯವಿಧಾನಗಳು ಹಾಗೂ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆಗಳನ್ನು ಹೊಸ ದೃಷ್ಟಿಕೋನದಿಂದ ಮರುರೂಪಿಸಲು ನೆರವಾಗುವುದು ಈ ಎಲ್ಲ ಪರಿಹಾರಗಳ ಉದ್ದೇಶವಾಗಿದೆ. ಎಲ್&ಟಿಟಿಎಸ್ನ ಹಿರಿಯ ನಾಯಕರು ಮತ್ತು ತಂತ್ರಜ್ಞಾನ ತಜ್ಞರನ್ನು ಒಳಗೊಂಡ ತೀರ್ಪುಗಾರರ ಮಂಡಳಿಯು ಹಲವು ಹಂತಗಳಲ್ಲಿ ಈ ಎಲ್ಲ ಪರಿಹಾರಗಳ ಮೌಲ್ಯಮಾಪನ ನಡೆಸಿದೆ. ನಾವೀನ್ಯತೆ, ತಾಂತ್ರಿಕ ಶ್ರೇಷ್ಠತೆ, ಕಾರ್ಯಸಾಧ್ಯತೆಯ ಸಾಮರ್ಥ್ಯ ಹೆಚ್ಚಳ, ವಾಸ್ತವ ಜಗತ್ತಿನ ಅಗತ್ಯಗಳು ಹಾಗೂ ಸಮಸ್ಯೆಗಳಿಗೆ ಪ್ರಸ್ತುತವಾಗುವ ಹಾಗೂ ಕೃತಕ ಬುದ್ಧಿಮತ್ತೆಯ ಪರಿಣಾಮಕಾರಿ ಬಳಕೆ ಸೇರಿದಂತೆ ವಿವಿಧ ಮಾನದಂಡಗಳನ್ನು ಪರಿಗಣಿಸಿ ಈ ಎಲ್ಲ ಪ್ರಸ್ತಾವನೆಗಳನ್ನು ಪರಿಶೀಲಿಸಲಾಯಿತು. Good afternoon. This is Munjay Singh, and we are talking about the global open hack that we are doing. We have 3,700 plus participants across the globe, in Bangalore, of course, in Mysore, in Pune, in Vadodara. We are also having participants in Munich and Dallas. The idea is to do this globally because you want to make sure that every one of our employees across all the streams are working together to solve complex problems. These problems will be for future that we deliver to customer. These are issues about mobility, there are issues about medical field, there are challenges around shipping, around every other area. We want to solve these bigger problems, and we brought everyone together to leverage the engineering intelligence available in the world and see how we can embed that in our products and processes.